ಈಗ ತಾನೇ ಸುದ್ದಿ ಬಂತು. ನಾನು ಫ್ಲೈಟಲ್ಲಿ ಬರ್ತಾ ಇದ್ದೆ ಬೆಂಗಳೂರಿಂದ ಬೆಳಗಾವಿಗೆ. ಸುದ್ದಿ ಕೇಳಿ ತುಂಬಾ ದುಃಖ ಆಯಿತು. ಯಾಕಂದರೆ ಬಹಳ ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದಂಥವರು, ಸುಮಾರು 94 ವರ್ಷ 95 ವರ್ಷ ಬದುಕಿ ಸಮಾಜದ ವಿದ್ಯಾರಂಗದಲ್ಲಂತೂ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರದೇ ಆದಂಥ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಬೇಕಾದಷ್ಟು ಸಂಸ್ಥೆಗಳನ್ನು ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ದೊಡ್ಡ ಒಂದು ಸಂಸ್ಥಾನವನ್ನು ಕಟ್ಟಿದಂಥವರು. ರಾಜಕೀಯ ರಂಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. MLA ಆಗಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ವೀರಶೈವ ಲಿಂಗಾಯತ ಸಂಸ್ಥೆ ಏನಿದೆ, ಸತತವಾಗಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನೇರ ನೋಡಿ ಏನು ಹೇಳಬೇಕೋ ಅದನ್ನು ಧೈರ್ಯವಾಗಿ ಹೇಳುವಂತ ಮತ್ತು ಹೇಳಿ ಅರಗಿಸ್ಕೊಳ್ಳೋ ಅಂತ ಶಕ್ತಿ ಇರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರು ತೀರ್ಕೊಂಡಿರುವಂಥದ್ದು ಎಲ್ಲರಿಗೂ ದುಃಖ ಆಗಿದೆ. ಈ ದುಃಖವನ್ನು ಭರಿಸುವಂತ ಶಕ್ತಿಯ ಭಗವಂತ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗೆ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿ, ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಯನ್ನು ನಿರ್ವಹಿಸಿ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬೆಳೆಸಿ, ಕೈಗಾರಿಕೋದ್ಯಮಿಯಾಗಿ, ಕೃಷಿಕನಾಗಿ, ಒಂದು ರೀತಿಯಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಂದೆ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥ ಒಬ್ಬ ಹಿರಿಯ ಮುತ್ಸದ್ದಿಯನ್ನು ನಾವು ಕಳ್ಕೊಂಡಿದ್ದೇವೆ. ತುಂಬು ಜೀವನ ನಡೆಸಿದ್ದಾರೆ. 95 ವರ್ಷ ಅದು ಎಲ್ಲರ ಪಾಲಿಗೂ ಸಿಗುವಂಥ ಜೀವನ ಅಲ್ಲ. ಬಹುಶಃ ಕಳೆದ 4-5 ತಿಂಗಳವರೆಗೂ ಅವರು ಸಕ್ರಿಯವಾಗೇ ಇದ್ದರು. ಸಕ್ರಿಯವಾಗಿ ಓಡಾಡಿಕೊಂಡು, ನಾನು 6 ತಿಂಗಳ ಹಿಂದಿನವರೆಗೂ ವಿಧಾನಸೌಧದಲ್ಲಿ ನಾನು ಒಮ್ಮೆ ಅವರನ್ನ ಮಾತಾಡಿಸಿದ್ದೆ. ಅಂದರೆ ಅಷ್ಟು ಸಕ್ರಿಯವಾಗಿರುವಂಥ ಜೀವನವನ್ನು ದೇವರು ಅಪರೂಪಕ್ಕೆ ಕೆಲವರಿಗೆ ಕರುಣಿಸ್ತಾನೆ. ಆ ರೀತಿ ತುಂಬ ಜೀವನ ನಡೆಸಿದ್ದಾರೆ. ಒಂದು ರೀತಿ ಸಾರ್ಥಕ ಜೀವನ. ಎಷ್ಟೇ ಆದರೂ ನಮ್ಮ ನಡುವೆ ಬದುಕಿದವರು ನಮ್ಮ ನಡುವೆ ಇಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಟುಂಬಸ್ಥರಿಗೆ ಅಗಲಿಕೆಯ ನೋವು ಬರೋದು ಸ್ವಾಭಾವಿಕ. ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ತುಂಬು ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಒಂದು ತುಂಬಿದ ಜೀವನ. ಅದೇ ನಾನು ವಯೋಸಹಜವಾಗಿಯೇ ನಿಧನರಾಗಿದ್ದಾರೆ. ಹಾಗಾಗಿ ನಾನು ಒಂದು ಸಾರ್ಥಕ ಜೀವನ ಅಂತ ಅಷ್ಟೇ ಹೇಳಕ್ ಬಯಸ್ತೇನೆ. ಅವರೊಂದಿಗೆ ನೆನಪೇನಾದರೂ ಇತ್ತ ಸರ್ ನಿಮಗೆ? ಅಂದ್ರೆ ಜೊತೆ ಸಂಭಾಷಣೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲ, ಆ ಥರದ ಒಡನಾಟ ಏನಿರಲಿಲ್ಲ. ಒಂದು ವಯಸ್ಸಿನ ಕಾರಣಕ್ಕೆ, ಇನ್ನೊಂದು ಪಕ್ಷದ ಕಾರಣಕ್ಕೆ. ಅವರು ಕಾಂಗ್ರೆಸ್ಸು, ನಾನು ಬಿಜೆಪಿ. ಎಲ್ಲೋ ಸಿಕ್ಕಿದಾಗ ಆಗೊಮ್ಮೆ ಈಗೊಮ್ಮೆ ಮಾತಾಡ್ತಿದ್ದು, ನಮಸ್ಕಾರ ಹೇಳ್ತಿದ್ದು ಬಿಟ್ರೆ ಬಹಳ ಹತ್ತಿರದ ಒಡನಾಟ, ಆ ಥರ ಹಂಚಿಕೊಳ್ಬಹುದಾಗಿರುವಂಥ ಹಸಿ ನೆನಪುಗಳು ಅನ್ನೋದು ಏನೂ ಇಲ್ಲ. ಆ ಥರದ್ದು ಇರಲಿಲ್ಲ. ಸಿಕ್ಕಿದಾಗ ಮಾತಾಡಿಸ್ತಿದ್ದೆ, ನಮಸ್ಕಾರ ಅಂತ ಹೇಳ್ತಿದ್ದೆ. ಅಷ್ಟು ಬಿಟ್ಟರೆ ಬಾಕಿ ಏನಿಲ್ಲ.